ಬೆಂಗಳೂರು ಗುಂಡಿ ರಸ್ತೆಗಳು ವಾಹನ ಸವಾರರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಸೇಫ್ ಆಗಿ ಮನೆಗಳನ್ನ ಸೇರಿದ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ಇದೆ. ಇಂಥದ್ರಲ್ಲಿ ಈ 50-50 ಫೀಟ್ ರಸ್ತೆಯಲ್ಲಿ ಮತ್ತೊಂದು ಸಮಸ್ಯೆ ಶುರುವಾಗಿದೆ. ಏನದು ಸಮಸ್ಯೆ ಅಂತೀರಾ? ತೋರಿಸ್ತೀವಿ ನೋಡಿ. ಇದು ಯಾವುದೋ ಕೆಸರುಗದ್ದೆಯಲ್ಲ, ಬೆಂಗಳೂರು ನಗರದ ಪ್ರಮುಖ ರಸ್ತೆ. 50 ಫೀಟ್ ರೋಡ್ ಆಯ್ತು ಕೆಸರು ರಸ್ತೆ. ಮುನೇಶ್ವರ ಬಡಾವಣೆಯಲ್ಲಿ ಅವ್ಯವಸ್ಥೆ ತಾಂಡವ. ಹೌದು, ನೀವೀಗ ನೋಡ್ತಿರೋದು ಕೆಸರುಗದ್ದೆಯಲ್ಲ, ನಗರದ ಪ್ರಮುಖ ರಸ್ತೆ. ಲಗ್ಗೆರೆ ಮುನೇಶ್ವರ ಬಡಾವಣೆಯ 50 ಫೀಟ್ ರಸ್ತೆಯ ದಾರುಣ ಸ್ಥಿತಿ ಇದು. ಮೊದಲೇ ಸಂಪೂರ್ಣ ಗುಂಡಿಮಯವಾಗಿದ್ದ ರಸ್ತೆಯಲ್ಲಿ ಈಗ ಕೆಸರು ಮತ್ತಷ್ಟು ಹಿಂಸಿಸುತ್ತಿದೆ. ನಗರದ ಮುನೇಶ್ವರ ಬಡಾವಣೆಯ 50 ಫೀಟ್ ರೋಡ್ ಏನಿದೆ, ಆ ರಸ್ತೆ ಈಗ ಕೆಸರು ಗುಂಡಿಯ ರಸ್ತೆ ಆಗ್ಬಿಟ್ಟಿದೆ. ಯಾಕಂದ್ರೆ ಮೊದಲೇ ಗುಂಡಿಗಳ ರಸ್ತೆ ಅನ್ನುವಂಥ ಹೆಸರನ್ನು ಪಡೆದುಕೊಂಡಿತ್ತು ಈ 50 ಫೀಟ್ ರೋಡು. ಆದರೆ ಈಗ ಯಾರೋ ಕೆಸರನ್ನು ಸುರಿದು ಹೋಗಿದ್ದಾರೆ, ಅಂದರೂ ಅದು ಕೂಡ ಕೆಮ್ಮಣ್ಣನ್ನು ಸುರಿದು ಹೋಗಿರೋದ್ರಿಂದ ಆ ಗುಂಡಿಗಳಿಗೆ ಇದು ಒಂದು ರೀತಿ ಕೆಸರು ರಸ್ತೆಯಾಗಿ ಮಾರ್ಪಟ್ಟಿದೆ. 50 ಫೀಟ್ ರೋಡ್ ಅನ್ನುವಂಥ ಹೆಸರು, ಆದರೆ ಈ ರಸ್ತೆಯ ಪರಿಸ್ಥಿತಿ ಅಂತೂ ತುಂಬ ದಾರುಣವಾಗಿದೆ. ಜನ ಪ್ರತಿನಿತ್ಯ ಪರದಾಡುವಂಥ ಪರಿಸ್ಥಿತಿಯಲ್ಲಿ ವಾಹನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಗುಂಡಿಗಳಲ್ಲೇ ವಾಹನವನ್ನು ಓಡಿಸೋದು, ವಾಹನವನ್ನು ಸಂಚಾರ ಮಾಡ್ಕೊಂಡು ಹೋಗೋದೇ ತುಂಬ ಕಷ್ಟದ ಕೆಲಸ. ಅಂಥದ್ರಲ್ಲಿ ಈಗ ಈ ರೀತಿಯಾಗಿ ಕೆಸರು ಮಣ್ಣನ್ನು, ಕೆಮ್ಮಣ್ಣನ್ನು ಸುರಿದು ಹೋಗಿರುವಂಥ ಹಿನ್ನೆಲೆಯಲ್ಲಿ ವಾಹನ ಸವಾರರು ನಿಜಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಯಾರು ಅಂತ ಗೊತ್ತಿಲ್ಲ, ಅಂದರೆ ಯಾರೋ ಅಪರಿಚಿತರು ಬಂದು ಈ ರೀತಿಯಾಗಿ ಮಣ್ಣನ್ನು ಸುರಿದು ಹೋಗಿದ್ದಾರೆ. ಅಂದರೆ ಗುಂಡಿಗಳು ಇದ್ದಾವೆ, ಹೌದು, ಗುಂಡಿಗಳಲ್ಲಿ ಹೇಗೋ ತಪ್ಪಿಸ್ಕೊಂಡು ಹೋಗ್ತಾ ಇದ್ವಿ, ಗುಂಡಿಗಳಲ್ಲಿ ಬೀಳದಂತೆ ನಾವು ಓಡಾಡ್ತಾ ಇದ್ವಿ ಈ ರಸ್ತೆಯಲ್ಲಿ. ಆದರೆ ಈಗ ಈ ರೀತಿಯಾಗಿ ಕೆಮ್ಮಣ್ಣು ಸುರಿದಿರೋದ್ರಿಂದ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಂಥ ಆಕ್ರೋಶವನ್ನು ಜನ ವ್ಯಕ್ತಪಡಿಸ್ತಾ ಇದ್ದಾರೆ. BBMP ಅವರು ಗುಂಡಿಗಳನ್ನು ಕೂಡ ಮುಚ್ಚಲ್ಲ, ಹಾಗೆ ಯಾರು ಬೇಕಾದರೂ ರಸ್ತೆಯಲ್ಲಿ ಏನು ಬೇಕಾದರೂ ಸುರಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರೀತಿಯಂಥ ಭಯ ಆಗಿರ್ಬೋದು, ಆ ಥರದ್ದು ಯಾವುದೂ ಇಲ್ಲ. ಯಾರು ಏನು ಬೇಕಾದರೂ ಸುರಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು. ಯಾರಂದರೆ ಅವರು ಬಂದು ಈ ರೀತಿಯಾಗಿ ಗುಂಡಿಗಳನ್ನು ಮುಚ್ಚುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಮ್ಮಣ್ಣನ್ನು ಅಥವಾ ಕೆಸರು ಮಣ್ಣನ್ನು ಸುರಿದು ಹೋದರೆ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಬಗ್ಗೆ ಕೂಡಲೇ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಸಾರ್ವಜನಿಕರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಗುಂಡಿ ರಸ್ತೆ ಆಯ್ತು, ಈಗ ಕೆಸರು ರಸ್ತೆ. ಕೆಸರು ರಸ್ತೆಯಲ್ಲಿ ಜನರ ಪರದಾಟ, BBMP ವಿರುದ್ಧ ಜನರ ಹಿಡಿಶಾಪ. ಹೌದು, ಈ ಮುನೇಶ್ವರ ಬಡಾವಣೆಯ 50 ಫೀಟ್ ರಸ್ತೆಯಲ್ಲಿ ಸಂಚಾರ ಮಾಡೋದೇ ಹರಸಾಹಸ. ಆದ್ರೆ ಈಗ ಕೆಸರು ರಸ್ತೆಯಲ್ಲಿ ಓಡಾಟ ಮತ್ತಷ್ಟು ಕಷ್ಟ ತಂದಿದೆ. ಯಾರೋ ಈ ರೀತಿ ಮಣ್ಣು ಸುರಿದು ಹೋಗಿದ್ದಾರೆ. ಅವರ ಉದ್ದೇಶ ಗುಂಡಿ ಮುಚ್ಚೋದು ಆಗಿದ್ರು ಅದು ಮತ್ತೊಂದು ಸಮಸ್ಯೆ ತಂದಿದೆ. ದಿನನಿತ್ಯ ಜಂಪಿಂಗ್ ಜಪಾಂಗ್ ಅನ್ನುತ್ತೆ ವೆಹಿಕಲ್ಗಳು. ಇದರಿಂದ ಜೇಬಿಂದ ಕಾಸು ಎಗರುತ್ತೆ, ಸರ್ವಿಸ್ ಚಾರ್ಜ್ಗೆ ಡಬಲ್ ಆಗುತ್ತೆ. ಹೀಗಾಗಿ ವಾಹನ ಸವಾರರು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಈ ಕೆಸರು ತುಂಬಿರೋ ರಸ್ತೆಯಲ್ಲಿ ಜನರ ಉಸಿರಿಗಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಮುಂದೆ ವಾಹನ ಸವಾರರು ತಮ್ಮ ಅಸಹಾಯಕತೆ ತೋಡಿಕೊಂಡಿದ್ದು ಹೀಗೆ. ಇಷ್ಟೊಂದು ವೆಹಿಕಲ್ ಓಡಾಡ್ತವೆ, ಯಾರೊಬ್ರು ತಲೆ ಕೆಡ್ಸ್ಕೊಳಲ್ಲ. ಇದಕ್ಕೇನು ಒಂದು ಸಮಸ್ಯೆ, ಯಾರೂ ತಲೆ ಕೆಡ್ಸ್ಕೊಳಲ್ಲ. ಹಂಗಾಗಿ ನಮಗಂತೂ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಬೇಜಾನ್ ಪ್ರಾಬ್ಲಮ್ ಆಗ್ಬಿಟ್ಟೆ ಸರ್. ಎಷ್ಟೋ ಜನಕ್ಕೆ ತೊಂದರೆನೂ ಆಗಿದೆ. ಒಂದು ಕಡೆ ಅಂಗಡಿ, ಒಂದು ಕಡೆ ಕೆಸರು ರೋಡು. ಇದೇ ರೀತಿಯಾಗಿ ಜನಗಳಿಗೆ ಮಾತ್ರ ಭಾರಿ ತೊಂದರೆ ಆಗ್ಬಿಟ್ಟಿದೆ. ಯಾರೊಬ್ರಿಗೆ ಆಗಲಿ ಏನೇ ಒಂದು ಪ್ರಜ್ಞಾನ ಒಂಚೂರು ಇಲ್ಲ. ಎಲ್ಲವ್ರವ್ರು ಬೆಳೆ ಬೇಯಿಸ್ಕೊಂಡು ಅವ್ರವ್ರ ಮನೇಲಿ ಆರಾಮದವ್ರೆ. ಯಾವನ್ ಹೆಂಗನ ಸಾಯಿಲಿ. ಅಯ್ಯೋ, ಬೆಂಗಳೂರು ಇದು ಒಂದು ಇದಾಗ್ಬಿಟ್ಟಿದೆ, ಕಾರ್ಪೊರೇಷನ್ ತೊಟ್ಟಿ ಆಗ್ಬಿಟ್ಟಿದೆ. ಎಲ್ಲ ಗುಂಡಿಗಳು ಬಿದ್ದಿದೆ, ಸುಮಾರು ದಿವಸದಿಂದ ಆಗೇ ಇದೆ. ನೋಡಿ ವೆಹಿಕಲ್ಸ್ಗಳು ಹೆಂಗೆ ಜಂಪ್ ಮಾಡ್ತಾ ಹೋಗ್ತಾ ಇರ್ತವೆ. ನೋಡ್ತಿದ್ರಿ, ಏನು ಸುಧಾರ ರಿಪೇರಿ ಆಗ್ತಾ ಇಲ್ಲ, ರೆಡಿ ಆಗ್ತಾ ಇಲ್ಲ. ಕೆಸರು ಮಳೆ ಬಂತು ಅಂದರೆ ಓಡಾಡೋಕ್ಕಾಗಲ್ಲ, ಜನಗಳು ಸೈಡಲ್ಲಿ ಓಡಾಡೋಕ್ಕಾಗಲ್ಲ, ಗಾಡಿಗಳು ಬಂದು ಅಂದ್ರೆ ಓಡಾಡೋಕ್ಕಾಗಲ್ಲ. ತೊಂದರೆ ಆಗ್ತಾ ಇದೆ ಜನಗಳಿಗೆ, ಓಡಾಡೋದು ಕಷ್ಟ ಆಗುತ್ತೆ, ಜನಗಳು ಓಡಾಡೋಕ್ಕಾಗಲ್ಲ, ಆ ಥರ ಆಗ್ತಾ ಇರ್ತದೆ. ಒಟ್ಟಿನಲ್ಲಿ ಗುಂಡಿ ಗಂಡಾಂತರಕ್ಕೆ ಬೇಸತ್ತು ಯಾರೋ ಈ ರೀತಿ ಕೆಮ್ಮಣ್ಣು ಸುರಿದಿರೋದು ಮತ್ತೊಂದು ಸಮಸ್ಯೆ ತಂದಿದೆ. ಕೂಡಲೇ ಪಾಲಿಕೆ ಗುಂಡಿ ಜೊತೆಗೆ ಈ ರೀತಿ ಕೆಸರು ರಸ್ತೆಯಾಗದಂತೆ ನೋಡಿಕೊಳ್ಬೇಕಿದೆ. ಮಾದೇಶ್ ಆನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.